ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ನಮ್ಮ ವ್ಯೂವರ್ಸ್ ಕೇಳ್ತಾ ಇದ್ರು ಮಿಲ್ಟನ್ ಪೂರಲ್ಲಿ ಸೋಪ್ ಮಾಡಿ ಮೇಡಮ್ ಮಂಜಿಷ್ಟ ಸೋಪು ಅಂತ. ಅವ್ರಿಗೋಸ್ಕರ ಮತ್ತು ಯಾರಿಗೆಲ್ಲ ಮಂಜಿಷ್ಟನ ಮಿಲ್ಟನ್ ಪೂರಲ್ಲಿ ಕಲಿಬೇಕು ಅಂತ ಆಸೆ ಇದೆ, ಅವ್ರಿಗೋಸ್ಕರ ಈ ಸೋಪನ್ನು ಮಾಡಿದ್ದೀನಿ. ನಿಮ್ಮ ಯೂಸ್‌ಗೆ ನೀವೇ ಮಾಡ್ಕೊಳ್ಬೋದು. ಇದು ಮೆಲ್ಟನ್ ಪೂರ್ ಮೆಥಡು. ಸೊ, ಹಾಗಾಗಿ ತುಂಬ ಈಸಿಯಾಗಿರುತ್ತೆ. ಏನೇನು ಟೆಕ್ನಿಕ್‌ನ ಯೂಸ್ ಮಾಡಬೇಕು, ಟಿಪ್ಸ್ ಏನು ಬಳಸಬೇಕು, ಹಾರ್ಡ್ ಆಗಿರೋ ಒಂದು ಬಾರು, ಒಳ್ಳೆ ನೊರೆ ಬರೋ ಬಾರ್ ಬೇಕು ಅಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ಏನು ಟಿಪ್ಸ್ ಯೂಸ್ ಮಾಡಬೇಕು ಅಂತ ವಿಡಿಯೋನ ಕೊನೆಯವರೆಗೂ ನೋಡಿ. ಇಲ್ಲಿ ನಾನು ಗೋಟ್ ಮಿಲ್ಕ್ ಸೋಪ್ ಬೇಸ್ ತಗೊಂಡಿದ್ದೀನಿ. ಇದು ಗೋಟ್ ಮಿಲ್ಕ್ ಸೋಪ್ ಬೇಸು. ನಾನು ಲಿಂಕನ್ನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ. ನೀವು ನೋಡ್ಕೊಂಡು ಬೈ ಮಾಡ್ಬೋದು. ಇದನ್ನು ನಾನು ಕ್ಯೂಬ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಯಾಕೆ ಅಂತಂದರೆ ಬೇಗ ಮೆಲ್ಟ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ, ಇದಕ್ಕೆ ಯಾವ ಪ್ರಮಾಣದಲ್ಲಿ ನಾವು ಪೌಡರ್ ಫಾರ್ಮ್‌ನ ಹಾಕಬೇಕು ಅಂತಲೂ ನಿಮಗೆ ಹೇಳ್ಕೊಡ್ತೀನಿ. ಒಬ್ಬರು ಹೇಳ್ತಾ ಇದ್ರು, ನಾನು ಎಷ್ಟೇ ಮಾಡಿದರೂ ತುಂಬ ಮೆತ್ತಗಾಗ್ಬಿಡುತ್ತೆ ಮೇಡಮ್ ಸೋಪು ಅಂತ. ಒಬ್ಬರು ಹೇಳ್ತಿದ್ರು, ನೊರೆನೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ, ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿರೋದು. ಇವಾಗ ನಾನು ಇದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಬಿಸಿ ಮಾಡ್ಕೊತೀನಿ. ನೀವು ಯಾವಾಗಲೂ ಅಷ್ಟೇ ಈ ಸೋಪ್‌ನ ಮಾಡಬೇಕಾದ್ರೆ ಡಬಲ್ ಬಾಯ್ಲರ್ ಮೆಥಡಲ್ಲೇ ಬಿಸಿ ಮಾಡಬೇಕು. ಡೈರೆಕ್ಟ್ ಹೀಟ್ ಮಾಡಬಾರ್ದು. ಇವಾಗ ನೋಡಿ ಇದು ಮೆಲ್ಟ್ ಆಗ್ತಿದೆ. ನಾವು ಇದನ್ನ ಹೈ ಟೆಂಪ್ರೇಚರಲ್ಲಿ ಇರಬೇಕಾದ್ರೆ ಪೌಡರ್ ಫಾರ್ಮ್ ಹಾಕಬಾರ್ದು. ನಾನೇನು ಒಂದು ಟಿಪ್ಸ್ ಹೇಳ್ಕೊಡ್ತೀನಿ, ಆ ಪ್ರೊಸೀಜರಲ್ಲೇ ಮಾಡಿದಾಗ ನಿಮಗೆ ಒಳ್ಳೆ ಒಂದು ಚೆನ್ನಾಗಿರೋ ಸಾಲಿಡ್ ಆಗಿರೋ ಎಫೆಕ್ಟಿವ್ ಆಗಿರೋ ಒಂದು ಬಾರ್ ಸಿಗುತ್ತೆ. ಈಗ ಇದು ನೋಡಿ ಮೆಲ್ಟ್ ಆಗ್ತಾ ಇದೆ. ಇಲ್ಲಿ ನಾನು ಮಂಜಿಷ್ಟ ಪೌಡರ್‌ನ ಯೂಸ್ ಮಾಡ್ತಿದ್ದೀನಿ. ಮಂಜಿಷ್ಟದು ಗುಣಗಳೇನಂತಂದರೆ ಪೌಡರ್‌ದು ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ. ಟ್ಯಾನ್ ಇದ್ದರೆ ರಿಮೂವ್ ಮಾಡ್ತದೆ. ಏನೇ ಕಲೆಗಳಿದ್ರೂ ಹೋಗಿಸುತ್ತೆ. ಅದು ಆಯುರ್ವೇದಿಕಲ್ಲಿ ಹೇಳ್ತಾರೆ ಮಂಜಿಷ್ಟನ ಯೂಸ್ ಮಾಡಿದಾಗ ಸ್ಕಿನ್‌ಗೆ ಇಷ್ಟು ಬೆನಿಫಿಟ್ ಸಿಗುತ್ತೆ ಅಂತ. ಈಗ ಅದೇ ಮಂಜಿಷ್ಟನ ನಾವು ಸೋಪಲ್ಲಿ ಯೂಸ್ ಮಾಡೋಣ. ಈಗ ನೋಡಿ ಫುಲ್ ಮೆಲ್ಟ್ ಆಗಿದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಹೊರಗಡೆ ತೆಗೆದು ಆದಮೇಲೆ ಮಂಜಿಷ್ಟ ಪೌಡರ್ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಜಸ್ಟ್ 100 ಗ್ರಾಮ್ ಸೋಪ್ ಮಾಡ್ತಿರೋದ್ರಿಂದ ನೀವು 1 ಸ್ಪೂನ್ ಹಾಕಿ ಅಥವಾ 1 ½ ಸ್ಪೂನ್ ಹಾಕಿ ಅಷ್ಟೇ ಸಾಕು. ಅದಕ್ಕಿಂತ ಜಾಸ್ತಿ ಹಾಕಿದಾಗ ಒಬ್ಬೊಬ್ಬರಿಗೆ ನೊರೆ ಬರಲ್ಲ. ಮತ್ತು ನೊರೆ ಬರ್ದಿಲ್ದಕ್ಕೆ ಇನ್ನೊಂದು ಕಾರಣ ಏನಂತಂದರೆ ನೀವು ತಗೊಂಡಿರೋ ಒಂದು ಸೋಪ್ ಬೇಸ ಕ್ವಾಲಿಟಿನೂ ಅಲ್ಲಿ ಕಾರಣ ಆಗುತ್ತೆ. ನೀವು ಮ್ಯಾಕ್ಸಿಮಮ್ ಅಂದರೆ ಒಂದು 2 ಸ್ಪೂನು, ಅದು ಚಿಕ್ಕ ಸ್ಪೂನಲ್ಲಿ ನಾನು ಹಾಕಿರೋದು. ನೀವು ನೋಡಿ ನನ್ನ ಸ್ಪೂನನ್ನ ಅಷ್ಟು ಹಾಕಿದರೆ ಸಾಕು. ಅದಾದಮೇಲೆ ನಾನಿಲ್ಲಿ ನಿಮಗೆ ಗ್ಲಿಸರಿನ್ನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ನಾನು ಸೋಪ್ ಯೂಸ್ ಮಾಡಿದಾಗ ಡ್ರೈ ಆಗಬಾರ್ದು ಸ್ಕಿನ್ ಅಂತ ಇಲ್ಲೊಂದು 5-6 ಡ್ರಾಪು ಗ್ಲಿಸರಿನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆದಮೇಲೆ ವಿಟಮಿನ್ ಇ ಅಂತ ಕ್ಯಾಪ್ಸೂಲ್ ಸಿಗುತ್ತೆ ನಿಮಗೆ ಮೆಡಿಕಲಲ್ಲಿ. ಅದು ಒಂದು ಕ್ಯಾಪ್ಸೂಲ್ ಹಾಕ್ಕೊಳ್ಳಿ, ಒಳ್ಳೆ ಮಾಯ್ಶ್ಚರ್ ಸಿಗುತ್ತೆ ಸ್ಕಿನ್ನಿಗೆ. ಸೊ, ಹಾಗಾಗಿ ಒಂದು ಕ್ಯಾಪ್ಸೂಲ್ ಹಾಕೋತಾ ಇದ್ದೀನಿ. ನನ್ನ ಹತ್ರ ಆಯಿಲ್ ಇದೆ, ನಾನು ಆಯಿಲ್ ಹಾಕೋತಿದ್ದೀನಿ. ಇಲ್ಲಿ ಮತ್ತು ಸ್ಮೆಲ್‌ಗೋಸ್ಕರ ಫ್ರೇಗ್ರೆನ್ಸ್ ಆಯಿಲ್, ಇದು 3-4 ಡ್ರಾಪ್ಸ್ ಹಾಕಿದರೆ ಸಾಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟೆಲ್ಲ ಇರಬಾರ್ದು. ಸೊ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೀವು ಸೋಪ್ ಮೋಲ್ಡ್‌ಗೆ ಹಾಕಿ. ಸೋಪು ಮೋಲ್ಡಿಗೆ ಹಾಕಿ ಆದಮೇಲೆ ಇದು ತುಂಬ ಪ್ರೊಫೆಷನಲ್ ಆಗಿ ಕಾಣಬೇಕು ಅಂದಾಗ ಮೇಲ್ಗಡೆ ಬಬಲ್ ಫಾರ್ಮ್ ಆಗಬಾರ್ದು ಅಲ್ವಾ? ಬಬಲ್ ಫಾರ್ಮ್ ಆಗಬಾರ್ದು ಅಂದಾಗ ನೀವೇನು ಮಾಡಬೇಕು ಅಂದರೆ ರಬ್ಬಿಂಗ್ ಆಲ್ಕೋಹಾಲ್ ಅಂತ ಸಿಗುತ್ತೆ. ಅದನ್ನು ಜಸ್ಟ್ ಸ್ಪ್ರೇ ಮಾಡಿದರೆ ಸಾಕು. ಮೇಲ್ಗಡೆ ಏನು ಬಬಲ್ ಫಾರ್ಮ್ ಆಗಿದೆ ಅದೆಲ್ಲ ಹೊರಟೋಗುತ್ತೆ. ತುಂಬ ಪ್ರೊಫೆಷನಲ್ ಆಗಿ ಯಾರು ಮಾಡ್ತಾರೆ ಅವ್ರು ಇದನ್ನು ಯೂಸ್ ಮಾಡ್ತಾರೆ. ಏಕೆಂದರೆ ಆ ಬಾರು ತುಂಬ ಚೆನ್ನಾಗಿ ಕಾಣಲಿ ಅನ್ನೋ ಒಂದು ಉದ್ದೇಶದಿಂದ. ನಾವು ಡಿಮೋಲ್ಡ್ ಮಾಡಿದಾಗ ಮೇಲ್ಗಡೆ ಬಬಲ್ ಫಾರ್ಮೇಷನ್ಸ್ ಆಗಿರಲ್ಲ. ತುಂಬ ಜನ ಹಾಗೆ ಮೋಲ್ಡ್‌ಗೆ ಹಾಕ್ಬಿಟ್ಟು ಹಾಗೆ ಸೇಲ್ ಮಾಡ್ತಾರೆ. ಬಟ್ ಅದು ಲುಕ್ ವೈಸ್ ಚೆನ್ನಾಗಿರಲ್ಲ. ಸೊ, ಹಾಗಾಗಿ ನೀವು ಇಲ್ಲೊಂದು ರಬ್ಬಿಂಗ್ ಆಲ್ಕೋಹಾಲ್‌ನ ಸ್ಪ್ರೇ ಮಾಡಿದ್ರೆ ನೋಡಿ ಒಂದು ಬಬಲ್ ಕೂಡ ಫಾರ್ಮೇಷನ್ಸ್ ಆಗಿಲ್ಲ. ಈಗ ನಾವು ಇದನ್ನು ಒಂದು 30 ಮಿನಿಟ್ಸ್ ಹೀಗೆ ಬಿಡೋಣ ಮೋಲ್ಡಲ್ಲಿ. ಸೊ, ಇದು ಇಮಿಡಿಯೇಟಾಗಿ ಹಾರ್ಡ್ ಆಗುತ್ತೆ. 30 ನಿಮಿಷ ಆದಮೇಲೆ ಡಿಮೋಲ್ಡ್ ಮಾಡಿ ನಾನು ಹ್ಯಾಂಡ್ ವಾಶ್ ಮಾಡಿ ತೋರಿಸ್ತೀನಿ. ಅದೆಷ್ಟು ನೊರೆ ಬರುತ್ತೆ, ಎಷ್ಟು ಸಾಲಿಡ್ ಆಗಿದೆ ಅಂತ ನೀವೇ ನೋಡಿ. ಈಗ ನೋಡಿ ಇವಾಗ ನಾನು ಇದನ್ನು ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಇತ್ತು. ಸೊ, ಅದನ್ನು ಒಂದು ಚಿಕ್ಕ ಮೋಲ್ಡ್‌ಗೆ ಹಾಕಿದ್ದೆ. ಸೊ, ಈ ಬಾರ್‌ನ ನೋಡೋಣ. ಇದು 100 ಗ್ರಾಮ್‌ದು ಬಾರು. ನೋಡಿ ತುಂಬ ಚೆನ್ನಾಗಿ ಸಾಲಿಡ್ ಆಗಿ ಬಂದಿದೆ. ಲುಕ್ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಮೇಲ್ಗಡೆನೂ ಅಷ್ಟೇ ಯಾವುದೇ ಬಬಲ್ ಫಾರ್ಮೇಷನ್ಸ್ ಆಗಿಲ್ಲ. ಇಂಥ ಒಂದು ಬಾರ್ ಮಾಡಬೇಕಂದ್ರೆ ನಾನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟೆ ಅದನ್ನು ಫಾಲೋ ಮಾಡಿ ನೀವೇ ಮಾಡ್ಕೊಳ್ಳಿ. ಸೋಪನ್ನ ಯೂಸ್ ಮಾಡಿ. ತುಂಬ ಜನ ಮಂಜಿಷ್ಟ ಸೋಪನ್ನ ಸೇಲ್ ಮಾಡ್ತಾರೆ. ಸೊ, ನಿಮಗೂ ಸೇಲ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಸೇಲ್ ಮಾಡಿ. ಮತ್ತು ನಾನು ಕೊಡ್ತಿರೋ ಕಂಟೆಂಟು ನಿಮಗೆ ಇಷ್ಟ ಆಗ್ತಿದೆ ಅಂದರೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಟ್ಯಾಪ್ ಮಾಡಿ. ಆವಾಗ ಆಲ್ ನೋಟಿಫಿಕೇಷನ್ಸ್ ನಿಮ್ಗೆ ಬರುತ್ತೆ. ಮತ್ತು ಈ ಕಂಟೆಂಟ್‌ನ ಬೇರೆಯವ್ರಿಗೆ ಶೇರ್ ಮಾಡಿ. ಅವರು ಮನೆಯಲ್ಲೇ ಮಾಡ್ಕೊಂಡು ಯೂಸ್ ಮಾಡಿ. ಲೈಕ್ ಮಾಡಿ. ಈಗ ನೋಡಿ ನಾನು ಹ್ಯಾಂಡ್‌ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಬಬಲ್ ಬರುತ್ತೆ ಅಂತ. ನೋಡಿ ಎಷ್ಟೊಂದು ಬಬಲ್ ಬಂದಿದೆ. ಸೊ, ನಮ್ಮ ಬಾರ್ ತುಂಬ ಚೆನ್ನಾಗಿದೆ. ಒಳ್ಳೆ ಸ್ಮೆಲ್ಲಿಯಾಗಿ, ಹಾರ್ಡಾಗಿ ಬಬಲ್ ಕೂಡ
ಬರ್ತಾ ಇದೆ. ನೀವು ಇದೇ ರೀತಿ ಮಾಡಿಕೊಂಡು ಯೂಸ್ ಮಾಡಿ ಆದಮೇಲೆ ಹೇಗಿದೆ ನಾನು ಕೊಟ್ಟಂಥ ಐಡಿಯಾದಲ್ಲಿ ನೀವು ಮಾಡಿದಂಥ ಒಂದು ಸೋಪು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೇರೆಯವರಿಗೂ ಹೇಳಿ. ಥ್ಯಾಂಕ್ ಯು ಸೋ ಮಚ್.